ರಾಜಸ್ಥಾನದ ಒಂದು ಸುಂದರವಾದ ಹಳ್ಳಿ, ರಂಗೀಲಾ ಹಳ್ಳಿ. ಇಲ್ಲಿ ಎಷ್ಟೋ ವರ್ಷಗಳಿಂದ ಹೋಳಿಯನ್ನ ಆಡೇ ಇಲ್ಲ. ಈ ಹಳ್ಳಿಯಲ್ಲಿ ಒಂದು ರಹಸ್ಯ ತುಂಬಿಕೊಂಡಿದೆ. ಯಾರಿಗೂ ಕೂಡ ಗೊತ್ತಿರ್ಲಿಲ್ಲ ಈ ಊರಲ್ಲಿ ಹೋಳಿ ಆಡೋದು ಯಾಕೆ ನಿಷಿದ್ಧ ಅಂತ. ಅವ್ರಿಗೆ ಇಷ್ಟೇ ಗೊತ್ತಿರೋದು, ಬಣ್ಣದ ಹೆಸರನ್ನ ತಗೊಂಡ್ರೆ ಅವರ ಸಾವು ಕಟ್ಟಿಟ್ಟ ಬುತ್ತಿ ಅಂತ. ಇವತ್ತು ಹೋಳಿಯ ಮೊದಲನೇ ದಿನ. ಹಳ್ಳಿಯ ಮೂಲೆ ಮೂಲೆಯಲ್ಲಿ ಇದೇ ವಿಚಾರ ಮಾತುಕತೆ ಆಗ್ತಿತ್ತು. ಹೋಳಿ ಆಡ್ಬಾರ್ದು, ಇಲ್ಲಾಂದ್ರೆ ಅವಳು ಬಂದ್ಬಿಡ್ತಾಳೆ. ಎಲ್ಲ ಹಳ್ಳಿಯ ಜನರ ಎಚ್ಚರ ಎಚ್ಚರ! ಇಂದಿನ ವರ್ಷದಂತೆಯೇ ಈ ವರ್ಷವೂ ಕೂಡ ಹೋಳಿಯನ್ನ ಆಡಬಾರದು. ಹೋಳಿಯಿಂದ ಸ್ವಲ್ಪ ದೂರ ಇರಬೇಕು, ಇಲ್ಲಾಂದ್ರೆ ರಕ್ತಿಕ ಬಂದ್ಬಿಡ್ತಾಳೆ. ಅಣ್ಣ, ಈ ರಕ್ತಿಕಾಗೆ ಹೋಳಿಯಿಂದ ಏನ್ ಪ್ರಾಬ್ಲಮ್? ಇವತ್ತಿನವರೆಗೂ ನನ್ಗೆ ಅರ್ಥನೇ ಆಗ್ಲಿಲ್ಲ. ಗುರು, ನನ್ಗೇನ್ ಅನ್ಸುತ್ತೆ ಅಂದ್ರೆ ಅವಳಿಗೆ ಕಲರ್ ಇಂದ ಅಲರ್ಜಿ ಇರಬೇಕು ಅನ್ಸುತ್ತೆ. ಗುರು, ಅವಳು ಮೋಹಿನಿ. ಅವಳೇನ್ ನಿಮ್ಮ ಅತ್ತೆ ಮಗಳಲ್ಲ ಅವಳಿಗೆ ಅಲರ್ಜಿ ಆಗೋದಕ್ಕೆ. ಇಬ್ರು ಹುಡುಗರು ಹೆದ್ರುಕೊಂಡು ಇಬ್ರು ಮುಖ ಮುಖ ನೋಡ್ಕೋತಾ ಇದ್ದಾರೆ. ಇಬ್ರು ಮಾತಾಡ್ತಾ ರಕ್ತಿಕಾ ಬಗ್ಗೆ ಅವ್ರಿಗಿದ್ದ ಭಯ ಹೆಚ್ಚಾಗುತ್ತೆ. ಒಂದಿನ ಏನಾಯ್ತು ಗೊತ್ತಾ? ರಕ್ತಿಕಾಳಿಂದಾಗಿ ನಾನು ನಮ್ಮ ಅಪ್ಪನ ಕೈಲಿ ಒಡ್ಸ್ಕೊಳ್ಳೋದೇ ಇಲ್ಲ ಗೊತ್ತಾ? ಅದು ಹೇಗೆ? ನಮ್ಮ ಅಪ್ಪ ಏನಾದರೂ ಕೆನ್ನೆ ಕೊಡಿದ್ರೆ ಕೆನ್ನೆ ಕೆಂಪಾಗೋದಿಲ್ವಾ? ಬಣ್ಣ ನೋಡ್ತಿದ್ದಂಗೆ ರಕ್ತಿಕಾ ಬಂದ್ಬಿಡ್ತಾಳೆ. ಊರಿನ ಜನರಿಗೆ ಹೇಗನಿಸ್ತಾ ಇತ್ತು ಅಂದ್ರೆ ಕತ್ತಲೆಯಲ್ಲಿ ತಾವು ಬದುಕ್ತಾ ಇದೀವಿ ಅಂತ. ಯಾಕಂದ್ರೆ ಯಾರು ಕೂಡ ಹೋಳಿಯನ್ನ ಆಡೋ ಹಾಗೆ ಇರ್ಲಿಲ್ಲ. ಒಂದ್ ವೇಳೆ ಅವ್ರೇನಾದ್ರೂ ಹೋಳಿಯನ್ನ ಆಡಿದ್ರೆ ಅವ್ರೆಲ್ರಿಗೂ ಒಂದು ಭಯ ಆಯ್ತು, ರಕ್ತಿಕಾ ಬಂದ್ಬಿಟ್ಟು ತಮ್ಮನ್ನ ಕೊಂದ್ಬಿಡ್ತಾಳೇನೋ ಅಂತ. ಹಳ್ಳಿಯ ಯುವಕರು ಅವರ ದೇಹದಲ್ಲಿ ಒಂಚೂರು ಬಣ್ಣನೇ ಇಲ್ದೆ ಸುಮ್ಮನೆ ಅವ್ರ ಕೆಲ್ಸನ ಅವರು ನೋಡ್ಕೊಂಡು ಇರ್ತಾರೆ. ಯಾವ ಹೋಳಿಯೂ ಇಲ್ಲ, ಯಾವ ಬಣ್ಣನೂ ಇಲ್ಲ. ಆಗ ಪ್ರೀತಿ ನೋಡ್ತಾಳೆ, ಒಬ್ಬ ಗುಡ್ಕ ನಶೆಯಿಂದ ಹೋಳಿಯಲ್ಲೇ ಸ್ನಾನ ಮಾಡ್ಕೊಂಡಿರೋ ರೀತಿ ನಿಂತಿರ್ತಾನೆ. ಅದು ಊರಿನ ಮುಖ್ಯ ದ್ವಾರದಲ್ಲಿ. ಅರೆ ನಿಂತ್ಕೊಳ್ಳಿ, ನೀವ್ ಆ ದ್ವಾರದ ಹತ್ರ ಹೋಗ್ಬೇಡಿ. ಯಾಕೆ? ಈ ಊರೇನು ನಿಮ್ಮ ಅಪ್ಪಂದ? ನಿಂತ್ಕೊಳ್ಳಿ, ಇಲ್ಲಾಂದ್ರೆ ರಕ್ತಿಕಾ ಬಂದ್ಬಿಡ್ತಾಳೆ. ಅದಕ್ಕೆ ನಾನು ಎದುರ್ಕೋಬೇಕಾ? ಪ್ರೀತಿ ಆ ಕುಡುಕನನ್ನ ತಡೆಯೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾಳೆ. ಪ್ರೀತಿ ಅಲ್ಲೇ ನಿಂತ್ಕೊಂಡ್ಬಿಡ್ತಾಳೆ. ಅವಳ ಕಣ್ಣು ಕೆಂಪಾಗಿ ಬದಲಾಗುತ್ತೆ. ಅವಳು ಯಾವ ರೀತಿ ಕಾಣ್ತಿದ್ಲು ಅಂದ್ರೆ ಅವಳ ದೇಹದಲ್ಲಿ ಯಾವ್ದೋ ಆತ್ಮ ಇದೆ ಅನ್ನೋ ಹಾಗೆ. ಅವಳು ಅವನ ಕತ್ತನ್ನ ತಿರುಗಿಸಿ ಅವನನ್ನ ಕೊಂದ್ ಹಾಕ್ಬಿಡ್ತಾಳೆ. ಪ್ರೀತಿ ಮೂರ್ಛೆ ಹೋಗಿ ಕೆಳಗ್ ಬಿದ್ಬಿಡ್ತಾಳೆ. ಊರಿನ ಜನರೆಲ್ರು ಅಲ್ಲಿ ಬಂದು ಸೇರ್ಕೋತಾರೆ. ನೀರ್ ಹಾಕಿದ್ಮೇಲೆ ಪ್ರೀತಿಗೆ ಎಚ್ಚರ ಆಗುತ್ತೆ. ಪ್ರೀತಿ, ನಿನ್ಗೇನಾಯ್ತು? ನೀನ್ ಯಾಕೆ ಅವನನ್ನ ಸಾಯಿಸ್ದೆ? ನಾನ್ ಸಾಯಿಸಿಲ್ಲ. ಆ ಕುಡುಕನ ಶವವನ್ನ ನೋಡಿ ಪ್ರೀತಿಗೆ ತುಂಬಾನೇ ಭಯ ಆಗೋಗುತ್ತೆ. ನಾನಿದನ್ ಹೇಗ್ ಮಾಡಕ್ ಸಾಧ್ಯ? ನಾನೇನು ಮಾಡಿಲ್ಲ. ಪ್ರೀತಿನ ನೋಡಿ ಊರಿನ ಜನರೆಲ್ರು ಸುಮ್ನೆ ಚರ್ಚೆ ಮಾಡೋಕೆ ಶುರು ಮಾಡ್ತಾರೆ. ನನ್ಗನ್ಸುತ್ತೆ ರಕ್ತಿಗಳ ಆತ್ಮ ವಾಪಸ್ ಬಂದಿದೆ. ಪ್ರೀತಿ ಬಿಳಿ ಸೀರೆಯಲ್ಲಿ ತಲೆ ಬಗ್ಗಿಸ್ಕೊಂಡು ಯೋಚನೆ ಮಾಡ್ತಾ ಕೂತಿದ್ದಾಳೆ. ಅವಳ ಅಣೆಯಲ್ಲಿ ಕುಂಕುಮ ಕೂಡ ಇಲ್ಲ. ಆಗ ಅಲ್ಲಿಗೆ ಪ್ರಶಾಂತ್ ಬರ್ತಾನೆ. ಅದು ಹೊರಗಿಂದ ಕೂಗ್ಕೊಂಡು, ಪ್ರೀತಿ ಪ್ರೀತಿ ಪ್ರೀತಿ! ಪ್ರೀತಿ ಕೇಳಿಸಿದ್ರು ಕೂಡ ಸುಮ್ನೆನೆ ಕೂತಿರ್ತಾಳೆ. ತಲೆಯನ್ನ ಕೆಳಗಡೆ ಮಾಡ್ಕೊಂಡು ಕೂತಿದ್ದಾಳೆ. ಪ್ರಶಾಂತ್ ಒಳಗಡೆ ಬರ್ತಾನೆ. ಅವನು ನೋಡ್ತಾನೆ, ಅವಳು ಬಿಳಿ ಸೀರೆ ಉಟ್ಕೊಂಡು ಕೂತಿರ್ತಾಳೆ. ಹಣೆಯಲ್ಲಿ ಕುಂಕುಮ ಕೂಡ ಇರೋದಿಲ್ಲ. ಪ್ರೀತಿ ಪ್ರೀತಿ ಪ್ರೀತಿ! ಪ್ರೀತಿ ಸೈಲೆಂಟ್ ಆಗಿದ್ದಾಳೆ. ನೀನ್ ಯಾಕೇನು ಮಾತಾಡ್ತಾ ಇಲ್ಲ? ಪ್ರೀತಿ ಕೋಪದಲ್ಲಿ ಅವನ ಕಡೆ ನೋಡ್ತಾಳೆ. ಅವಳ ಕಣ್ಣು ಕೆಂಪಾಗಿದೆ. ನನ್ಗೆ ಬಣ್ಣ ಇಷ್ಟ ಆಗೋದಿಲ್ಲ. ನೀನ್ ಯಾಕೆ ಈ ಬಿಳಿ ಸೀರೆಯನ್ನ ಉಟ್ಕೊಂಡಿದ್ಯಾ? ನಾನಿದ್ರೂ ಕೂಡ ನೀನು ಕುಂಕುಮನ ಅಳಿಸ್ಬಿಟ್ಟಿದ್ದೀಯಲ್ಲ. ನನ್ಗೆ ಬಣ್ಣ ಇಷ್ಟ ಆಗೋದಿಲ್ಲ. ಆಯ್ತು, ನೀನು ಬಣ್ಣದ ಸೀರೆಗಳನ್ನ ಹಾಕೋಬೇಡ. ಹೋಗ್ಲಿ, ನೀನು ಕುಂಕುಮನ ಇಟ್ಕೋ. ಯಾವಾಗ ಅವನು ಕುಂಕುಮದ ಬಟ್ಲನ್ನ ತೋರಿಸ್ತಾನೋ ಅವಳು ಇದ್ದ ಜಾಗದಿಂದಾನೆ ಕೈಯನ್ನ ಉದ್ದ ಮಾಡಿ ಆ ಬಟ್ಲನ್ನ ತಗೋತಾಳೆ. ನಾನ್ ಹೇಳ್ದೆ ತಾನೆ, ನನ್ಗೆ ಬಣ್ಣ ಅಂದ್ರೆ ಇಷ್ಟ ಆಗೋದಿಲ್ಲ. ಅದನ್ನ ನೋಡಿ ಪ್ರಶಾಂತ್ ಅಲ್ಲಿಂದ ಗಾಬ್ರಿಂದ ಓಡ್ ಹೋಗ್ತಾನೆ. ಅವನು ಕಿರ್ಚಿಕೊಂಡು ಅಲ್ಲಿಂದ ಓಡ್ತಾನೆ. ಯಾರಾದ್ರೂ ಕಾಪಾಡಿ ಕಾಪಾಡಿ! ಏನಾಯ್ತು ಅಣ್ಣ? ಅಲ್ಲ ಅದ್ಕೆ ಇದಾರೆ, ಆದ್ರೂ ಯಾಕೆ ಭಯದಿಂದ ಓಡ್ ಬರ್ತಿದ್ಯಾ? ನಿನ್ನ ಅದ್ಕೆ ಅಲ್ಲ ಕಣೆ, ಮೋಹಿನಿ. ಏನ್ ಹೇಳ್ತಿದ್ಯಾ ನೀನು? ನಾನ್ ನನ್ ಕಣ್ಣಾರೆ ನೋಡ್ದೆ. ಅವಳ ಕೈ ಒಳ್ಳೆ 20 ಅಡಿ ಉದ್ದ ಆಗಿತ್ತು ಕಣೆ. ಅವಳನ್ನ ನೋಡ್ತಿದ್ರೆ ನನ್ಗೆ ಹೇಗ್ ಅನಿಸ್ತಿದೆ ಅಂದ್ರೆ ಅವಳ ದೇಹಕ್ಕೆ ರಕ್ತಿಕ ಆತ್ಮ ಬಂದಿರ್ಬೇಕು. ನಿಜ ಹೇಳೋಣ, ನೀನು ಇವತ್ತು ಕುಡ್ಕೊಂಡ್ ಬಂದಿದ್ಯಾ ಅಲ್ವಾ? 2 ಅಡಿ ಇರೋ ಕೈ 20 ಅಡಿ ಇರೋ ತರ ಕಾಣಿಸ್ತಾ ಇದೆ. ನೀನೇ ಬೇಕಾದ್ರೆ ಹೋಗ್ ನೋಡು, ಈಗ್ಲೂ ಕೂಡ ಅವಳ ಕೈ ಅಷ್ಟೇ ಉದ್ದ ಇದೆ. ಬಬ್ಲಿ ಒಳಗಡೆ ಹೋಗಿ ನೋಡ್ತಾಳೆ. ಅಲ್ಲಿ ಪ್ರೀತಿ ನೆಲದ ಮೇಲೆ ಬಿದ್ದಿರ್ತಾಳೆ. ಅಣ್ಣ ಬೇಗ ಬನ್ನಿ, ಅದ್ಕೆ ತಲೆ ತಿರುಗ್ ಬಿದ್ದಿದ್ದಾರೆ.
ಅದನ್ನ ಕೇಳಿ ಪ್ರಶಾಂತ್ ಪ್ರೀತಿ ಮುಖದಲ್ಲಿ ನೀರನ್ನ ಚಿಮುಕಿಸ್ತಾನೆ. ಆಗ ಪ್ರೀತಿ ಕಣ್ಣನ್ನ ಬಿಡ್ತಾಳೆ. ನಾನು ಈ ಬಿಳಿ ಸೀರೆನ ಯಾಕೆ ಉಟ್ಕೊಂಡಿದ್ದೀನಿ? ಬಿಳಿ ಸೀರೆ ಕೂಡ ಉಟ್ಕೊಂಡಿದ್ಯಾ, ಜೊತೆಗೆ ಕುಂಕುಮ ಕೂಡ ಇಕ್ಕೊಂಡಿಲ್ಲ ನೀನು. ಸಾರಿ, ನನ್ಗೆ ಏನಾಯ್ತೋ ಗೊತ್ತಿಲ್ಲ. ನನ್ಗೇನೋ ವಿಚಿತ್ರ ಅಂತ ಅನಿಸ್ತಿದೆ. ನಂಗ್ ಸುಸ್ತಾಗ್ತಿದೆ. ಪ್ರಶಾಂತ್, ಬಬ್ಲಿ ಮತ್ತವ್ರ ಅಪ್ಪ ಅಮ್ಮ ಆ ರೂಮಲ್ಲಿ ನಡೆದಿರೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಾರೆ. ನನಗೆ ಹೇಗನ್ನಿಸ್ತಿದೆ ಅಂದ್ರೆ ಅವಳ ದೇಹಕ್ಕೆ ರಕ್ತಿಕ ಆತ್ಮ ಬಂದಿದೆ ಅಂತ. ಮೊದ್ಲು ಇವಳು ಆ ಕುಡುಕನನ್ನ ಸಾಯಿಸ್ಬಿಟ್ಲು. ನಿನ್ನೆ ಇವಳು ನನ್ನನ್ನು ಕೂಡ ಸಾಯಿಸುವಂತ ಮೂಡಲಿದ್ಲು. ಅದಕ್ಕೆ ಅನ್ಸುತ್ತೆ ಇವಳು ಮೊದ್ಲೇನ ಕುಂಕುಮನ ಅಳಿಸ್ಬಿಟ್ಟಿದ್ಲು. ಅಣ್ಣ, ಇದೆಲ್ಲ ನಿನ್ ಭ್ರಮೆ. ನಂದಲ್ಲ ಕಣೆ, ನಿನ್ ಭ್ರಮೆ ಅನ್ಸುತ್ತೆ. ನೀನ್ ಅವಳ ಭಯಂಕರ ರೂಪ ನೋಡಿದ್ರೆ ಆಗ ನಿನಗೆ ಎಲ್ಲ ಅರ್ಥ ಆಗತ್ತೆ. ಹಾ, ಅವಳು ಭಯಂಕರ ರೂಪಕ್ ಬಂದಾಗ ನೀನ್ ಅವಳ ಫೋಟೋ ಹಿಡ್ಕೋ, ಅವಾಗ ನಾನು ಕೂಡ ನೋಡ್ತೀನಿ. ಮಗನೇ, ಟೆನ್ಷನ್ ಮಾಡ್ಕೋಬೇಡ. ನಾನು ಆದಷ್ಟು ಬೇಗ ಒಬ್ಬ ತಾಂತ್ರಿಕರನ್ನ ಕರ್ಕೊಂಬರ್ತೀನಿ. ಅವರೇ ಸತ್ಯ ಏನು ಅಂತ ಹೇಳ್ತಾರೆ. ಕರ್ಸಿ, ಇಲ್ಲಾಂದ್ರೆ ಇವಳು ನನ್ನನ್ನ ಸಾಯಿಸ್ಬಿಡ್ತಾಳ ಅಷ್ಟೇ. ಹಳ್ಳಿಯಲ್ಲಿ ಒಂದು ಪೇಂಟಿಂಗ್ ಕಾಂಪಿಟೇಷನ್ ನಡೀತಾ ಇರುತ್ತೆ. ಅಲ್ಲಿ ಪ್ರಶಾಂತ್ ಮತ್ತೆ ಪ್ರೀತಿ ಕೂಡ ಅತಿಥಿ ರೂಪದಲ್ಲಿ ಅಲ್ಲಿಗೆ ಬಂದಿರ್ತಾರೆ. ವೆಲ್ಕಮ್ ಟು ಪೇಂಟಿಂಗ್ ಕಾಂಪಿಟೇಷನ್. ಇವತ್ತಿನ ಇವೆಂಟ್ ಅಲ್ಲಿ ನಿಮ್ಮ ಕ್ರಿಯೇಟಿವಿಟಿ ಮತ್ತೆ ಬಣ್ಣದ ಜಾದುವನ್ನ ತೋರಿಸಿ ಮತ್ತೆ ಪಡೆಯಿರಿ ಬಹುಮಾನಗಳನ್ನ. ಅಲ್ಲಿನ ಮೊದಲನೇ ಕಂಟೆಸ್ಟೆಂಟ್ ಕಲರ್ ಡಬ್ಬವನ್ನ ಓಪನ್ ಮಾಡ್ತಾರೆ. ಪ್ರೀತಿ ಕಣ್ಣು ಕೆಂಪಾಗಿ ಬದಲಾಗುತ್ತೆ. ತುಂಬಾ ಭಯಾನಕವಾಗಿ ಕಾಣಿಸ್ತಾ ಇರುತ್ತೆ. ಎಲ್ರೂ ಕೂಡ ಭಯದಿಂದ ಅವಳನ್ನ ನೋಡ್ತಾ ಇರ್ತಾರೆ. ಅವಳು ಆ ಕಂಟೆಸ್ಟೆಂಟ್ ನ ಕತ್ತನ್ನ ತಿರುಗಿಸಿ ಅವನನ್ನ ಕೊಂದ್ಬಿಡ್ತಾಳೆ. ಪ್ರಶಾಂತ್ ಅವಳ ಆ ರೂಪದ ಫೋಟೋನ ತೆಗಿತಾನೆ. ಫೋಟೋದಲ್ಲಿ ಪ್ರೀತಿ ಅಲ್ಲ, ಒಂದು ಮೋಹಿನಿಯ ರೂಪ ಕಾಣಿಸುತ್ತೆ. ಪ್ರಶಾಂತ್, ಬಬ್ಲಿ ಮತ್ತವನ ತಂದೆ ಭಯದಿಂದ ನೋಡ್ತಾ ಇರ್ತಾರೆ. ಮನೇಲಿ ಯಾವ ಕಲರ್ನು ಯೂಸ್ ಮಾಡಬೇಡ, ಇಲ್ಲ ಅಂದ್ರೆ ಅವಳು ಸಾಯಿಸ್ಬಿಡ್ತಾಳೆ. ಅವಳೇ ಹೇಳಿದಾಳೆ ನನಗೆ ಕಲರ್ ಅಂದ್ರೆ ಇಷ್ಟ ಇಲ್ಲ ಅಂತ. ಇದೇಗ್ ಸಾಧ್ಯ ಅಣ್ಣ? ಕಲರ್ ಯೂಸ್ ಮಾಡ್ತಾ ಹೇಗಿರಕ್ ಸಾಧ್ಯ ನಾವು? ಹಾಗಿರ್ಬೇಕಂದ್ರೆ ನನ್ ಮದ್ವೆನೂ ಆಗೋಂಗಿಲ್ಲ. ಆಗ್ಲಾದ್ರೂ ನನ್ ಹಣೆಗೆ ಕುಂಕುಮ ಇಟ್ಕೋಬೇಕಲ್ವಾ? ಯಾವ್ದಾದ್ರೂ ಒಂದು ಉಪಾಯ ಹುಡುಕ್ಲೇಬೇಕು. ನಮ್ಗೆ ಈ ಫೋಟೋ ಯಾರ್ದು ಅಂತ ಗೊತ್ತಾಗ್ಬಿಟ್ರೆ ಅವಾಗ ನಮ್ಗೆ ಇದಕ್ಕೊಂದು ಪರಿಹಾರ ಸಿಕ್ಕೇ ಬಿಡುತ್ತೆ. ನನ್ಗೊಬ್ರು ಫ್ರೆಂಡ್ ಇದಾರೆ. ಅವರ ಪೂರ್ವಜರು ರಾಜ ಪರಿವಾರದಲ್ಲಿ ಲೇಖ್ಪಾಲ್ ಆಗಿದ್ರು. ಈಗ್ಲೂ ಕೂಡ ಅವ್ರ ಹತ್ರ ಆ ಕಾಲದ ಎಷ್ಟೋ ಫೋಟೋಗಳಿದಾವೆ ಗೊತ್ತಾ. ರಕ್ತಿಕಾಳ ಕತೆ ಕೂಡ ತುಂಬಾ ಹಳೆಯ ಕತೆ. ಒಂದ್ ವೇಳೆ ಈ ಫೋಟೋ ಏನಾದ್ರೂ ನಮ್ಗಲ್ಲಿ ಸಿಕ್ಕಿದ್ರೆ ನಮ್ಗಿದ್ರ ಕತೆ ಗೊತ್ತಾಗುತ್ತೆ. ಪ್ರಶಾಂತ್ ಮತ್ತವ್ರ ಅಪ್ಪ ಕೂತಿದ್ದಾರೆ. ಅಲ್ಲಿ ಲೇಖ್ಪಾಲ್ ಅವನ ಹಳೆ ಫೋಟೋಗಳನ್ನ ತೋರಿಸ್ತಿದ್ದಾನೆ. ಪ್ರಶಾಂತ್ ಎಲ್ಲಾ ಫೋಟೋಗಳನ್ನ ಗಮನವಿಟ್ಟು ನೋಡ್ತಾನೆ. ಆದ್ರೆ ಅವನ ಫೋನಲ್ಲಿರೋ ಫೋಟೋಗೆ ಇಲ್ಲಿರೋ ಫೋಟೋ ಮ್ಯಾಚ್ ಆಗ್ತಾ ಇರಲ್ಲ. ಈ ಯಾವ ಫೋಟೋನು ಮ್ಯಾಚ್ ಆಗ್ತಾ ಇಲ್ಲ. ಪ್ರಶಾಂತ್ ಮತ್ತವರ ತಂದೆ ನಿರಾಶೆಯಿಂದ ಅಲ್ಲಿಂದ ಹೊರಟು ಹೋಗ್ತಾರೆ. ಆಗ ಲೇಖ್ಪಾಲ್ ಅವರನ್ನ ಅಲ್ಲಿಂದಾನೆ ಕೂಗ್ತಾನೆ. ಪುಟಾಟ್ ಪ್ರಶಾಂತ್, ಒಂದ್ ಫೋಟೋ ಕೆಳಗಡೆ ಬಿದ್ದೋಗ್ಬಿಟ್ಟಿತ್ತು, ಸ್ವಲ್ಪ ಇದು ನೋಡಪ್ಪ. ಪ್ರಶಾಂತ್ ನೋಡಿದ ಕೂಡ್ಲೆ ಶಾಕ್ ಆಗ್ತಾನೆ. ಹಾ ಅಂಕಲ್, ಇದೇ ಫೋಟೋ. ಇದು ಯಾರ್ ಫೋಟೋ ಅಂಕಲ್? ಪುಟ್ಟ, ಇದು ರಕ್ತಿಕಳ ಫೋಟೋ ಕಣಪ್ಪ. ಇದನ್ನ ಕೇಳಿ ಅವರಿಬ್ರಿಗೂ ತುಂಬಾನೇ ಭಯ ಆಗುತ್ತೆ. ಇಡೀ ಊರಲ್ಲಿ ಇದೇ ಸುದ್ದಿ ಹರಿದಾಡ್ತಾ ಇರುತ್ತೆ. ರಕ್ತಿಕಾಳ ಆತ್ಮ ವಾಪಸ್ ಬಂದಿದೆ ಅಂತ. ಎಲ್ರೂ ಜಾಗೃತರಾಗಿರ್ಬೇಕು ಅಂತ. ಯಾರು ಕೂಡ ಬಣ್ಣಗಳನ್ನ ಬಳಸಬಾರದು ಅಂತ. ಕುಂಕುಮನ ಕೂಡ ಹಚ್ಚಬಾರದು. ಬಣ್ಣದ ಬಟ್ಟೆಗಳನ್ನ ಕೂಡ ಹಾಕ್ಬಾರ್ದು ಅಂತ. ಇಲ್ಲ ಅಂದ್ರೆ ನಿಮ್ಮ ಮನೆಯವ್ರನ್ನ ಕಳ್ಕೋಬೇಕಾಗುತ್ತೆ ಅಂತ. ಮನೇಲಿ ಕೂತಿದಂತ ಪ್ರೀತಿ ಇದನ್ನೆಲ್ಲ ಕೇಳಿಸ್ಕೊತಾಳೆ. ಮತ್ತವಳು ಒಂದು ಭಯಾನಕ ರೀತಿಯಲ್ಲಿ ನಗೋಕ್ ಶುರು ಮಾಡ್ತಾಳೆ.